ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣದ ಸತ್ಯಾಸತ್ಯತೆ ತಿಳಿಯೋದಕ್ಕೆ ರಾಜ್ಯ ಸರ್ಕಾರ ಈಗ ಎಸ್ಐಟಿ ತನಿಖೆಗೆ ಕೊಟ್ಟಿದೆ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣ ಕೆಲವೇ ಹೊತ್ತಲ್ಲಿ ಎಸ್ಐಟಿ ಹೆಗಲಿಗೆ ಪ್ರಕರಣದ ತನಿಖೆ ಬೀಳ್ತಾ ಇದೆ. ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಅವರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. 3 ಜನ ಎಸ್ಪಿ 4 ಜನ ಡಿವೈಎಸ್ಪಿ ಒಳಗೊಂಡಂತಹ ಎಸ್ಐಟಿ ಟೀಮನ್ನು ಈಗ ರಚನೆ ಮಾಡಲಾಗ್ತಾ ಇದೆ. ಅದರ ನೇತೃತ್ವವನ್ನು ಸಿಐಡಿಯ ಎಡಿಜಿಪಿ ಆಗಿರ್ತಕ್ಕಂಥ ಬಿಕೆ ಸಿಂಗ್ ಅವರು ವಹಿಸ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ಸಂತ್ರಸ್ತೆಯಿಂದ ಮಹಿಳಾ ಆಯೋಗಕ್ಕೆ ದೂರು ಬಂದಿದೆ. ಮಹಿಳಾ ಆಯೋಗ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದೆ. ರಾಜ್ಯ ಸರ್ಕಾರ ಆ ಪತ್ರಕ್ಕೆ ಸ್ಪಂದನೆ ಕೊಟ್ಟಿದೆ. ಇದು ಅತಿ ದೊಡ್ಡ ಪ್ರಕರಣ ಅಂತ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ರಾಜ್ಯ ಸರ್ಕಾರ ಈ ಪ್ರಕರಣದ ತನಿಖೆಯನ್ನು ಈಗ ಎಸ್ಐಟಿ ಹೆಗಲಿಗೆ ವಹಿಸಿದೆ. ಸೊ ಹಾಗಾಗಿ ಪ್ರಕರಣದಲ್ಲಿ ಏನು ಎತ್ತ ಇವೆಲ್ಲ ಇನ್ನು ಮುಂದೆ ಗೊತ್ತಾಗಬೇಕು. ರಾಜಕೀಯವಾಗಿ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡಬಹುದು, ಬಟ್ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತಂದರೆ ಪ್ರಕರಣದ ತನಿಖೆ ಆಗಬೇಕಾಗತ್ತೆ. ಆಗ ಇದರಲ್ಲಿ ಇರ್ತಕ್ಕಂಥವ್ರು ಏನು ಎತ್ತ, ನಿಜಕ್ಕೂ ಕೂಡ ಮಹಿಳಾ ದೌರ್ಜನ್ಯ ಆಗಿದೆಯಾ, ಅತ್ಯಾಚಾರಗಳಾಗಿದೆಯಾ, ಶೋಷಣೆ ಆಗಿದೆಯಾ ಇಲ್ವಾ, ಆಮೇಲೆ ಈಗ ಒಬ್ಬರು ಯಾರೋ ಲೇಡಿ ಏನೋ ದೂರು ಕೊಟ್ಟಿದ್ದಾರಂತೆ. ಇದನ್ನು ನೋಡಿ ಇನ್ನೊಂದಷ್ಟು ಜನ ಯಾರಾದರೂ ಸಂತ್ರಸ್ತೆಯರಿದ್ದರೆ ಅವರು ಕೂಡ ಮುಂದೆ ಬಂದು ದೂರನ್ನು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಇಂಥ ವಿಚಾರಗಳನ್ನು ನಾವು ಪಕ್ಷಾತೀತವಾಗಿ ನೋಡಬೇಕಾಗುತ್ತೆ. ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ವಿದೇಶಕ್ಕೆ ಹಾರಿದ್ದಾರೆ ಪ್ರಜ್ವಲ್ ರೇವಣ್ಣ. ಮತದಾನದ ಬಳಿಕ ಜರ್ಮನಿಗೆ ತೆರಳಿದ್ದಾರೆ ಪ್ರಜ್ವಲ್ ರೇವಣ್ಣ. ಈ ನಡುವೆ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ನೋಟಿಸ್ ಸಾಧ್ಯತೆ ಎಲ್ಲ ಕೊಡ್ತಾರೆ. ನೋಟಿಸನ್ನು ನನ್ನ ಪ್ರಕಾರ ಕೊಡಲೇಬೇಕು, ಅವ್ರನ್ನ ವಿಚಾರಣೆ ಮಾಡಲೇಬೇಕು. ಹರಿದಾಡ್ತಿರುವ ಅಶ್ಲೀಲ ವಿಡಿಯೋವನ್ನು FSLಗೆ ರವಾನೆ ಮಾಡ್ತಾರಂತೆ, ಅದರ ನೈಜತೆಯನ್ನು ತಿಳ್ಕೊಳ್ಳೋದಕ್ಕೆ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಇದನ್ನು ಮಾರ್ಫ್ ಮಾಡಿರ್ತಾರೆ ವಿಡಿಯೋಗಳನ್ನು. ಈಗಂತೂ ಅದಕ್ಕೆ ಬೇಕಾಬಿಟ್ಟಿ ಅಪ್ಲಿಕೇಶನ್ಗಳೆಲ್ಲ ಇದೆ ಮೊಬೈಲ್ನಲ್ಲೇ. ಹಾಗಾಗಿ ಸತ್ಯಾಸತ್ಯತೆ ತಿಳ್ಕೊಳ್ಳೋದಕ್ಕೆ FSLಗೆ ಕಳಿಸ್ತಾರೆ. ವಿಡಿಯೋ ರೆಕಾರ್ಡ್ ಮಾಡಿರುವ ಮೊಬೈಲ್ ಯಾರದ್ದು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾರಂತೆ. ಆ ಮೊಬೈಲ್ ಸಿಕ್ಕಿದ್ರೆ ಅದನ್ನು ಕೂಡ ಇವರು ತಮ್ಮ ಸುಪರ್ದಿಗೆ ಪಡ್ಕೋತಾರೆ. ಇವೆಲ್ಲವೂ ಕೂಡ ತನಿಖೆಯ ಒಂದು ಭಾಗ. ಹಾಗಾಗಿ ಈಗ ಅವರು ಸದ್ಯಕ್ಕೆ ತಾತ್ಕಾಲಿಕವಾಗಿ ಹೋಗಿರ್ಬೋದು ವಿದೇಶಕ್ಕೆ. ಆದರೆ ವಿದೇಶಕ್ಕೆ ಹೋದರೂ ಕೂಡ ನೋಟಿಸ್ ಕೊಡ್ತಾರೆ, ಇಷ್ಟು ದಿನಗಳ ಒಳಗಾಗಿ SIT ಮುಂದೆ ತನಿಖೆಗೆ ಹಾಜರಾಗಬೇಕಾಗತ್ತೆ ಅಂತ. ಮಹಿಳಾ ಆಯೋಗದವರು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ಆ ಆಧಾರದ ಮೇಲೆ ಸರ್ಕಾರ ಈಗ ತೀರ್ಮಾನ ಮಾಡಿದೆ, ಅದನ್ನು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಮುಂದೆ ಏನು ತನಿಖೆಯಲ್ಲಿ ಏನು ವರದಿ ಬರುತ್ತೆ ನೋಡಿ ಅದನ್ನು ಆಧರಿಸಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ. ಅಲ್ಲ, ಅದು ವೆರಿಫಿಕೇಷನ್ಸ್ಗಳು ಮತ್ತೊಂದೆಲ್ಲ ಮಾಡಬೇಕಲ್ಲ. ಈಗ ಅವರು ಆಯೋಗದವರಿಗೆ ಆ ಮಹಿಳೆಯರು ಕಂಪ್ಲೇಂಟ್ಗಳು ಕೊಟ್ಟಿದ್ದಾಗಿದೆ. ಆ ಆಧಾರದ ಮೇಲೆ ಆಯೋಗದವರು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ಗೊತ್ತಿಲ್ಲ ಪ್ರೊಸೀಜರು, ಲೀಗಲ್ ಪ್ರೊಸೀಜರ್ಸ್ ಏನು ಮಾಡ್ತಾರೆ ಅದನ್ನು ಮಾಡ್ತಾರೆ. ಈ ಮಧ್ಯದಲ್ಲಿ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ಆಗ ಅದು ಏನು ಮುಂದಕ್ಕೆ ಯಾವ ರೀತಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು SIT ಅವರು ತಗೊಳ್ತಾರೆ. ಆ ರೀತಿ ಹೇಳಿದ್ದಾರೆ ಅವರು. ಅದರ ಆಧಾರದ ಮೇಲೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಅದು ಒಂದು ಸಾರಿ SIT ನಾವು ಇದನ್ನು ವಹಿಸ್ಕೊಟ್ಟ ಮೇಲೆ SIT ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿದ್ದು, ನಾವು ಅದಕ್ಕೆ ಇಂಟರ್ಫಿಯರ್ ಆಗಕ್ಕೆ ಹೋಗೋದಿಲ್ಲ. ಅದೆಲ್ಲವನ್ನು ಕೂಡ SIT ಅವರೇ ಮಾಡಬೇಕಲ್ವ. ಅವ್ರನ್ನ ಒಂದು ವೇಳೆ ಅವ್ರು ಹೋಗಿದ್ದಾರೆ ಅಂತ ಗ್ಯಾರಂಟಿ ಆದರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ತನಿಖೆ ಯಾವ ರೀತಿ ಮಾಡಬೇಕು ಅದೆಲ್ಲ ಅವ್ರು ಮಾಡ್ಕೊಳ್ತಾರೆ. ನಾವೇನು ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ. ಒಂದು ಸಾರಿ SIT ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ನೇತೃತ್ವದಲ್ಲಿ ಮಾಡ್ತೇವೆ. ಈಗ ಬಹುಶಃ ಇನ್ನೊಂದು ಗಂಟೆಯಲ್ಲಿ ಆರ್ಡರ್ ಇಶ್ಯೂ ಮಾಡ್ತೀವಿ. ಇಲ್ಲ, ನನಗೆ ಯಾರು ನಾವೆಲ್ಲ ಚುನಾವಣೆಯಲ್ಲಿ ಬ್ಯುಸಿ ಇದ್ವಲ್ಲ, ನಮಗೆ ಯಾರು ಸಂಪರ್ಕ ಮಾಡಿಲ್ಲ. ಮುಖ್ಯಮಂತ್ರಿಗಳಿಗೆ ಆಯೋಗದವರು ಪತ್ರ ಬರೆದಿದ್ದಾರೆ, ಅಧ್ಯಕ್ಷರು.
ಆಮೇಲೆ ಡಿ ಜಿ ಅವರಿಗೆ ಪತ್ರ ಬರೆದಿದ್ದಾರೆ ಅವರು. ಸೊ ಹಾಗಾಗಿ ಈಗ ಅದರ ಆಧಾರದ ಮೇಲೆ ನಾವು SIT ಸೀರಿಯಸ್ ಆಗಿ ತಗೊಂಡಿದೆ ಹಾಗಾದ್ರೆ. ಹೌದು, ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಾಂದರೆ CID ಒಳಗಡೆ SIT ಮಾಡುವಂಥದ್ದು ಅದು ಇದೀಗ ಅನೌನ್ಸ್ ಮಾಡ್ತೀವಿ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಅವರ ನೇತೃತ್ವದಲ್ಲಿ ಮಾಡ್ತೇವೆ. ಅದು ಯಾರು ಅನ್ನೋದನ್ನು ಇನ್ನೊಂದು ಅರ್ಧ ಗಂಟೆ 1 ಗಂಟೆ. ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಇದು ಆರಂಭಿಕ ಮಾಹಿತಿಯನ್ನು ಕೊಟ್ಟಿದ್ದು ಬೆಳಗ್ಗೆ. ಅವ್ರು ಹೇಳ್ತಾ ಇದ್ರು ಇದು ಪ್ರಕರಣ ಸರ್ಕಾರ ಗಂಭೀರವಾಗಿ ಪರಿಗಣಿಸಲೇಬೇಕು. ಖಂಡಿತವಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲೇಬೇಕು. ಪಕ್ಷಾತೀತವಾಗಿ ನಿಷ್ಪಕ್ಷಪಾತವಾಗಿ ಪ್ರಕರಣದ ತನಿಖೆ ಆಗಬೇಕಾಗತ್ತೆ. ಯಾಕೆಂದರೆ ತುಂಬ ಗಂಭೀರವಾದಂತಹ ಆರೋಪ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಕೇಳಿಬಂದಿರತಕ್ಕಂಥದ್ದು. ಅಷ್ಟು ಸುಲಭಕ್ಕೆ ಈ ವಿಚಾರವನ್ನು ಬಿಡೋದಕ್ಕೂ ಆಗಲ್ಲ. ಹಾಗಾಗಿ ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. SIT ಅವರು ಮೊದಲು ಈಗ ಒಂದು FIR ಮಾಡ್ಕೋತಾರೆ. FIR ಮಾಡಿಕೊಂಡು ಸಂತ್ರಸ್ತೆಯೊಬ್ಬರು ದೂರು ಕೊಟ್ಟಿರೋ ಆಧಾರದ ಮೇಲೆ ತನಿಖೆಯನ್ನು ಆರಂಭ ಮಾಡ್ತಾರೆ.